ಮತ್ತೊಂದು ಕಡೆ ಇದೀಗ ಅಕ್ರಮ ಗಣಿಯಿಂದ ಆಸ್ತಿ ಮಾಡಿದವರಿಗೆ ಕಂಟಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಗಣಿಗಾರಿಕೆಯಿಂದ ಮಾಡಿರುವಂತಹ ಆಸ್ತಿಯನ್ನೆಲ್ಲ ಸದ್ಯದಲ್ಲೇ ಸೀಜ್ ಮಾಡಲಾಗುತ್ತೆ. ಅಕ್ರಮ ಗಣಿಯಿಂದ ಆಸ್ತಿ ಮಾಡಿದವರಿಗೆ ಇದೀಗ ಕಂಟಕ ಫಿಕ್ಸ್. ಗಣಿ ಉದ್ಯಮವಾಗಿರುವಂತಹ ರಾಜಕಾರಣಿಗಳಿಗೂ ಕೂಡ ಇದೀಗ ಡವಡವ ಶುರುವಾಗಿದೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ನಾಯಕರಿಗೆ ಟೆನ್ಷನ್ ಮೇಲೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ವಿಧಾನಸಭೆಯಲ್ಲಿ ರೆಡಿ ಆಯಿತು ಅಕ್ರಮ ಮೈನಿಂಗ್ ತಡೆ ಬಿಲ್. ಸ್ವತ್ತು ವಶ ಮತ್ತು ವಸೂಲಾತಿ ಆಯುಕ್ತರ ನೇಮಕಾತಿ ವಿಧೇಯಕ ಪಾಸ್ ಕೂಡ ಆಗಿದೆ. ಅದಿರು ಖರೀದಿಸಿರುವಂತಹ ಬೃಹತ್ ಕಾರ್ಖಾನೆಗಳಿಗೂ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ 111 ಮೈನಿಂಗ್ ಕಂಪನಿಗಳ ಮಾಲೀಕರಿಗೂ ಕೂಡ ಈ ಬಿಗ್ ಪ್ರಾಬ್ಲಮ್ ಎದುರಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. 80,000 ಕೋಟಿ ಹಣ ವಸೂಲಿಗೆ ಸರ್ಕಾರ ಮುಂದಾಗ್ತಾ ಇದೆ. ಸಹಜವಾಗಿಯೇ ಈ ಗಣಿ ಉದ್ಯಮಿಗಳಿಗೆ ಇದು ಒಂದ್ ಕಡೆ ಆತಂಕಗಳಿಗೂ ಕೂಡ ಹೆಚ್ಚಾಗ್ತಾ ಇದೆ. ಈ ಹಿಂದೆ ಏನು ಈ ಗಣಿಗಾರಿಕೆ ಮಾಡ್ಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದು, ಮತ್ತೆ ಇಲ್ಲಿಯವರೆಗೂ ಕೂಡ ಗಣಿಗಾರಿಕೆಯನ್ನ ಮಾಡಿಕೊಂಡು ಸಂಪಾದನೆಯನ್ನ ಮಾಡಿಕೊಂಡಿದ್ದವರಿಗೆ ಇದೀಗ ಸಹಜವಾಗಿಯೇ ನಡುಕ ಶುರುವಾಗಿದೆ. ಗಣಿಗಾರಿಕೆಯಲ್ಲಿ ಅದರಲ್ಲೂ ಕಬ್ಬಿಣ ಅದರು ನಮ್ಮ ರಾಜ್ಯದಿಂದ ಊಹೆಗೂ ನಿಲುಕದಷ್ಟು ಪ್ರಮಾಣದಲ್ಲಿ ನಮ್ಮ ದೇಶದಿಂದ ಚೈನಾಕ್ಕೆ ಹೋಯ್ತು, ನಮ್ಮ ದೇಶದಿಂದ ಪಾಕಿಸ್ತಾನಕ್ಕೆ ಹೋಯ್ತು, ನಮ್ಮ ದೇಶದಿಂದ ಬೇರೆ ಬೇರೆ ಹಲವಾರು ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗಿ ಹೋಗಿದ್ದನ್ನು ನೋಡಿದೆ ನಾವು. ಎಕ್ಸ್ಪೋರ್ಟ್ ಆದರೆ ಖುಷಿಯಾಗೋಣ, ಆದರೆ ಅಕ್ರಮವಾಗಿ ನಮ್ಮ ಕಬ್ಬಿಣ ಅದರನ್ನು, ನಮ್ಮ ದೇಶದ ಆಸ್ತಿಯನ್ನು, ರಾಜ್ಯದ ಆಸ್ತಿಯನ್ನು, ಅದನ್ನು ಒಂದು ರೀತಿ ಲೂಟಿ ರೀತಿಯೊಳಗೆ ಮಾಡಿ ವಿದೇಶಿಗಳಿಗೆ ಹಾಗೂ ಬೇರೆ ಬೇರೆ ಕಡೆಗೆ ಕಳಿಸಿರ್ತಕ್ಕಂಥ ಕಾರಣದಿಂದ ನಮ್ಮ ರಾಜ್ಯದಲ್ಲಿ, ನಮ್ಮ ರಾಜ್ಯಕ್ಕೆ ಬಹುದೊಡ್ಡ ಹಾನಿ ಉಂಟಾಯಿತು. ಆಸ್ತಿ ಏನು ಹೋಗಿದೆ, ನಷ್ಟ ಆಗಿದೆ, ಲೂಟಿ ಆಗಿದೆ, ಅದನ್ನು ಏನಾದರೂ ಮಾಡಿ ವಾಪಸ್ ಪಡಿಬೇಕು ಅನ್ನುವಂಥ ಉದ್ದೇಶದಿಂದ ಮತ್ತೆ ಒಂದು ಸಬ್ ಕಮಿಟಿ ಸಹಿತ ಮಾಡಿ ವರದಿಯನ್ನು ಪಡೆದುಕೊಂಡಿದ್ದಾರೆ. ಆ ಸಬ್ ಕಮಿಟಿ ಕೊಟ್ಟಿರ್ತಕ್ಕಂಥ ವರದಿಯೊಳಗೆ ಒಂದು ರಿಕವರಿ ಕಮಿಷನ್ಗಳನ್ನು ಮಾಡಲೇಬೇಕು. ಕರ್ನಾಟಕ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧ ಉತ್ಪತ್ತಿಗಳಿಂದಾದ ಸ್ವತ್ತನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಜಪ್ತಿಗಾಗಿ ವಸೂಲಾತಿ ಆಯುಕ್ತರ ನೇಮಕಾತಿ ಮಾಡಬೇಕು ಅಂಥೇಳಿ ಅಭಿಪ್ರಾಯ ಸಂಪುಟನೂ ಅಭಿಪ್ರಾಯಪಟ್ಟಿರೋದ್ರಿಂದ ಈ ಒಂದು ವಿಧೇಯಕವನ್ನು ಜಪ್ತಿಗಾಗಿ ವಸೂಲಾತಿ ಆಯುಕ್ತರ ನೇಮಕಾತಿ ವಿಧೇಯಕವನ್ನು ನಾವು ತಂದಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಈ ನಷ್ಟ ಏನಿದೆಯಲ್ಲ, ಸುಮಾರು 80,000 ಕೋಟಿ ರೂಪಾಯಿಯಷ್ಟು ನಷ್ಟ ಏನು ರಾಜ್ಯಕ್ಕಾಗಿದೆಯಲ್ಲ, ಅದನ್ನು ವಸೂಲಾತಿ ಮಾಡೋದ್ರ ಸಲುವಾಗಿ ಈ ರೀತಿಯಾಗಿರ್ತಕ್ಕಂಥ ಆಯುಕ್ತರ ನೇಮಕಾತಿಯನ್ನು ಮಾಡಲೇಬೇಕಾಗುತ್ತೆ.